ಮದುಮಗದು ಜೋರಾಗಿ ಪೈನು ಬೇಡಪ್ಪ ಸ್ಕೂಲಿಗೆ ಬೇಡ ಇದು ಜಿಜ್ಜಿಗುಡಿಗೆ ಹೋಗ್ತೀವಿ ನಾವು ಅಂತೇಳಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಏನಿದು ವ್ಲಾಗ್ ಸ್ಟಾರ್ಟಿಂಗ್ ಏನೇನು ತಿಕ್ಕೋದು ತೊಳೆಯೋದು ತೋರಿಸ್ತಿದ್ದಾಳೆ ಅಂತ ಅಂದ್ಕೋಬೇಡಿ. ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಹಾಗೆ ಅಡುಗೆ ಮನೆ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನಂತಂದರೆ ಮನೆ ಹತ್ರ ಇರೋ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ತೇರು ಮತ್ತು ಕೆಂಡ ಎಲ್ಲ ಇದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ದೇವ್ರಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡಿಕೊಂಡು ಪ್ರಸಾದ ಎಲ್ಲ ಮಾಡಬೇಕು ಅಂದರೆ ಎಡೆ ಮಾಡ್ಕೊತೀನಿ ಅಷ್ಟೇ ಮನೇಲೇ. ನಾವು ಹೆಣ್ಮಕ್ಳು ಗೊತ್ತಾ, ದೇವಸ್ಥಾನಕ್ಕೆ ಹೋಗೋದು ಅಂದ ತಕ್ಷಣ ಎಲ್ಲದನ್ನ ಕ್ಲೀನ್ ಮಾಡ್ಕೊಂಡು ಬಿಡ್ತೀವಿ. ಈ ಥರ ಮೊಸರು ಎಂಜಲ್ ಏನಾರು ಇತ್ತು ಅಂತಂದರೆ ಸಮಾಧಾನ ಆಗೋಲ್ಲ. ಅದಕ್ಕೋಸ್ಕರ ಬೇಗನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಗೊಂಬೆಗೆ ಕೂಡ ಸ್ಕೂಲಿಗೆ ಕಳಿಸ್ಬೇಕು. ಟಿಫನ್ ಎಲ್ಲ ರೆಡಿ ಮಾಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ಹಾಕ್ಬಿಟ್ಟು ಅವಳಿಗೆ ಸ್ಕೂಲಿಗೆ ಕಳಿಸ್ತೀನಿ. ಅಡುಗೆ ಮನೆ ಫಸ್ಟು ಕ್ಲೀನಾಗಿತ್ತು ಅಂತ ಅಂದುಬಿಟ್ರೆ ಬೇಗನೆ ಕೆಲಸಗಳು ಸಾಗ್ಬಿಡ್ತವೆ. ಒಂದ್ಸಲ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಈ ಥರ ಒಂದು ಸ್ವಲ್ಪ ಕ್ಲೀನಾಗಿ ಇದ್ಬಿಟ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ನಮಗೂ ಖುಷಿಯಾಗುತ್ತೆ ಅಡುಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸ್ತೀನಿ, ಎಲ್ಲ ಒರೆಸಿ ಹಾಗೆ ಎಲ್ಲ ಕೆಲಸಗಳು ಆಗಿದೆ. ಗೊಂಬೆನೂ ಮಲಗಿದ್ಲು, ಅವಳು ಎದ್ದಳೋ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಹಾಗೆ ಅವಳು ಎದ್ದ ತಕ್ಷಣ ಸ್ನಾನ ಮಾಡಿಸ್ಬಿಟ್ಟು ಅವಳು ರೆಡಿ ಮಾಡಿ ಟಿಫನ್ ಮಾಡಿಸ್ಕೊಂಡು, ಅಂದರೆ ಟಿಫನ್ ತಿನ್ನಲ್ಲ ಅವಳು ಬೆಳಗ್ಗೆನೇ. ಒಂದು ಸ್ವಲ್ಪ ಹಾಲು ಕುಡಿತಾಳೆ, ಇಲ್ಲ ಅಂತಂದರೆ ಹಾಗೇನೋ ಹೋಗ್ಬಿಡ್ತಾಳೆ. ಬೆಳಗ್ಗೆನೇ ತಿಂಡಿ ತಿನ್ನೋದೇ ಇಲ್ಲ ಅವಳು. ಹಾಗೆ ಇವಾಗ ನಾನು ಸ್ವಲ್ಪ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡ್ಬಿಟ್ಟು ಸಾಂಬಾರು ಮತ್ತು ಹಾಲು ಇತ್ತು ಅದನ್ನು ಕೂಡ ಬಿಸಿ ಮಾಡಿಕೊಂಡು ನಂತರ ನಾನು ಟಿಫನ್ಗೆ ರೆಡಿ ಮಾಡ್ಕೊತೀನಿ. ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅಮ್ಮನ ಪೂಜೆ ಮಾಡಬೇಕಾಯಿತು. ಪೂಜೆ ಎಲ್ಲ ಮಾಡಿಬಿಟ್ಟು ಮೊಸರನ್ನ ಎಡೆ ಮಾಡಿಬಿಟ್ಟು ಅಮ್ಮನ್ನ ಕಳಿಸ್ತಾ ಇದ್ದೀನಿ. ಏನಂತಂದರೆ ಮಕ್ಕಳಿರೋವಂಥ ಮನೆಯಲ್ಲಿ ಈ ಥರ ಅಮ್ಮನ ಪೂಜೆ ಮಾಡಿಬಿಟ್ಟು ಕಳಿಸ್ಬೇಕಂತೆ, ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಅಕ್ಕಪಕ್ಕ ಮನೆಯವರು. ನಾನು ಅಂತರಘಟ್ಟ ಜಾತ್ರೆ ಇರುತ್ತಲ್ಲ ಆ ಟೈಮಲ್ಲಿ ಅಮ್ಮನ ಪೂಜೆ ಮಾಡಿ ಕಳಿಸ್ತೀನಿ. ವೀರಭದ್ರೇಶ್ವರ ಸ್ವಾಮಿ ಜಾತ್ರೆ ಅಲ್ಲಿ ನನಗೆ ಯಾವತ್ತೂ ಮಾಡಿರಲಿಲ್ಲ, ನಾನು ಫಸ್ಟ್ ಟೈಮ್ ಮಾಡಿದ್ದು. ಅಮ್ಮನ ಕಳಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು, ಇದು ಸಾಟರ್ಡೆ ವ್ಲಾಗ್ ಇದು. ದೇವರೆಲ್ಲ ಮೆರವಣಿಗೆ ಹೋಗಿ ಬಂದುಬಿಟ್ಟು ಕೆಂಡನ ತುಳಿದ್ಬಿಟ್ಟು ಒಳಗೆ ಹೋಗ್ತಾವಂತೆ. ಹಾಗೆ ಉಪವಾಸ ಇದ್ದರು ಕೂಡ ತುಳಿತಾರೆ. ತುಂಬಾ ಚೆನ್ನಾಗಿತ್ತು, ತುಂಬ ಜನ ಕೂಡ ಸೇರಿದ್ರು. ಇದು 11:30 ಅನಿಸುತ್ತೆ ಟೈಮಿಂಗ್ಸು, ನೈಟು 11:30 PM ಇದು. ಆದರೂ ಅಷ್ಟಕ್ಕೊಂದು ಜನ ಸೇರಿದ್ರು, ತುಂಬಾ ಚೆನ್ನಾಗಿತ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ಸಂಡೇ ಇದು. ನಾನು ಕೆಲಸ ಮಾಡ್ತಾಯಿದ್ದೆ ಅಂತ ಹೇಳ್ಬಿಟ್ಟು ಅವ್ರ ಡ್ಯಾಡಿನೇ ಸ್ನಾನ ಮಾಡಿಸ್ತಾ ಇದ್ದಾರೆ. 1 ಅವರ್ ಆಯಿತು ಸ್ನಾನ ಮಾಡೋಕ್ಕೆ ಹಿಡ್ದು, ಬಂದೇ ಇಲ್ಲ ಹೊರಗೆ. ಏನು ಮಾಡ್ತಾರೆ ಅಂತ ನೋಡಿದ್ರೆ ಆಟ ಆಡ್ತಾಯಿದ್ರು ನೀರಲ್ಲಿ. ಏನು ತಿಂತಿದ್ದಿ ಬಂಗಾರ? ಏನು ಫ್ರೂಟು? ಜೋರಾಗಿ ಹೇಳು. ಪೈನಾಪಲ್ ತಿಂತಿದ್ಯಾ? ಚೆನ್ನಾಯ್ತಾ? ಸ್ವೀಟ್ ಆಯಿತಾ? ಕೊಡ್ರಿ. Pineapple. Ma. I love guys. Pineapple.
ಇದು ಸಂಡೇ ನೈಟು ವೀರಭದ್ರೇಶ್ವರ ದೇವರಿಗೆ ಅಲಂಕಾರ ಎಲ್ಲ ಮಾಡಿಬಿಟ್ಟು ಬಾಸಿಂಗೆಲ್ಲ ಕಟ್ಟಿದ್ರು. ವೀರಭದ್ರೇಶ್ವರ ಮದುವೆ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ಫಂಕ್ಷನ್ ಕೂಡ ಮಾಡ್ತಾರೆ. ದೇವರುಗಳಿಗೆಲ್ಲ ಅಲಂಕಾರ ಮಾಡಿಬಿಟ್ಟು ಮದುವೆ ಎಲ್ಲ ಮಾಡ್ತಾರೆ. ಅಂದರೆ ವೀರಭದ್ರೇಶ್ವರ ಮತ್ತು ಕಾಳಿಗೆ ದೇವಿಗೆ ಮದುವೆ ಅಂತ ಹೇಳ್ಬಿಟ್ಟು ಮಾಡೋದು. ಚೌಟ್ರಿಲೇ ಮಾಡ್ತಾರೆ ಇದನ್ನ. ಮದುವೆಗೆ ಬಂದಂಥವ್ರು ಕೂಡ ಇಲ್ಲಿ ಮುಯಿ ಕೊಡೋಂಥ ವ್ಯವಸ್ಥೆ ಕೂಡ ಇತ್ತು. ನಾವು ಕೂಡ ಮುಯಿ ಕೊಟ್ವಿ. ಮುಯಿ ಕೊಟ್ಟಾದಮೇಲೆ ಹೆಸ್ರು ಕೂಡ ಅನೌನ್ಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಇದೊಂಥರ. ಹಾಗೆ ಊಟದ ವ್ಯವಸ್ಥೆ ಕೂಡ ಇತ್ತು. 3 ಡೇಸಿಂದ ಊಟದ ವ್ಯವಸ್ಥೆ ಇತ್ತು. ಇವತ್ತು ಮದುವೆ ಇರೋದ್ರಿಂದ ಸ್ವಲ್ಪ ಸ್ಪೆಷಲ್ಲಾಗಿ ಲಾಡು, ಪಾಯಸ, ಅನ್ನ ಸಾಂಬಾರು, ಕೋಸಂಬರಿ ಎಲ್ಲ ಚೆನ್ನಾಗೇ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಊಟದ ವ್ಯವಸ್ಥೆ ಕೂಡ. ಯಾಕಮ್ಮ ಮಳೆ ಬರ್ತೈತೆ ಬಾ ಈ ಕಡೆ ಬಾ, ಮಳೆ ಬರ್ತೈತೆ ಬಾ. ಬುಕ್ ಇಸ್ಕೊಂಡು ಹೋಗನ್ ಬಾ, ಬುಕ್ ಇಸ್ಕೊಂಡು ಹೋಗನ್ ಬಾ. ಬೀಳ್ತೀಯ ಬಾರಮ್ಮ. ಉಪ್ಪು ಬೀಳ್ತೀವಿ ನೋಡು. ಬೇಡ ಬಾ, ಸ್ಕೂಲಿಗೆ ಬೇಡ. ಇದು ಜಿಜ್ಜಿಗುಡಿಗೆ ಹೋಗ್ತೀವಿ ನಾವು ಅಂತೇಳಿ ಬುಕ್ಸ್ ಇಸ್ಕೊಂಡು ಹೋಗೋಣ. ನಿಮ್ಮ ಮ್ಯಾಮಿಗೆ ಹೇಳಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ನಮ್ಮ ಮನೆ ಹತ್ರ ಜಾತ್ರೆ ಐತೆ ಅಂತ ಹೇಳ್ಬಿಟ್ಟು ಹೋಗೋಣ, ಆಯಿತಾ? ಏನು ಹೇಳ್ತೀನಿ ನಿಮ್ಮ ಮ್ಯಾಮಿಗೆ? ಏನು ಹೇಳ್ತೀವಿ? ಜಾತ್ರೆಗೆ ಹೋಗ್ತೀವಿ. ಯಾಕೆ ಯಾರಿಲ್ಲ ಸ್ಕೂಲ ನೋಡು, ಯಾರಿಲ್ಲ. ಮಂಡೇ ವ್ಲಾಗು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೋಮವಾರ ಮಧ್ಯಾಹ್ನನೇ ತೇರೆಲ್ಲ ಆಗಿತ್ತು. ತೇರೆಲ್ಲ ಹರಿದು ನಿಂತಿತ್ತು. ದೇವಸ್ಥಾನದ ಮುಂಭಾಗ ನಿಲ್ಲಿಸ್ತಾರೆ ತೇರನ್ನ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ತೇರು ಮಾತ್ರ ನಿಜವಾಗ್ಲೂ ನೋಡೋಕೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ನಾನಂತೂ ಒಂದು 5ರಿಂದ 10 ನಿಮಿಷ ಅಲ್ಲೇ ನಿಂತ್ಕೊಂಡು ನೋಡ್ಕೊಂಡು ನಿಂತಿದ್ದೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಹಚ್ಕೆ ಅದಲ್ಲ, ಹಚ್ಕೆ ಮಾಡಿ ಇದಷ್ಟೇ, ಇದಷ್ಟೇ ಗೊಂಬೆ ನೋಡಿ. ಇಲ್ಲಿಗೆ ಈ ನನ್ನ ಪುಟಾಣಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ನನ್ನ ವ್ಲಾಗ್ಸ್ ನೋಡ್ತಾರೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸದಾಗಿ ನನ್ನ ವ್ಲಾಗ್ಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಹಾಕುವಂಥ ವ್ಲಾಗ್ಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ. ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಬೈ ಬಾಯ್.